ಪ್ರಿಸಿಷನ್. ಯಾಕಂದ್ರೆ ಒಂದು ಸರ್ಜರಿ ಮಾಡುವಾಗ ಈಗ ನಾವು ಮಾಡುವ ಗುರಿ ನಮಗೆ 10 ಟೈಮ್ಸ್ ಅದರ ಸೈಜ್ ದೊಡ್ಡದು ಮಾಡಿ ತೋರಿಸ್ತಾ ಇದೆ. ಅದಲ್ಲದೆ ನಾವು ಅಲ್ಲಿಗೆ ನಮ್ಮ ಕತ್ತಿ ಇಲ್ಲದ್ರೆ ನಮ್ಮ ಸೀಸರ್ಸ್ ಇಲ್ಲದ್ರೆ ಅದನ್ನು ಕಟ್ ಮಾಡುವಂಥದ್ದು ಇನ್ಸ್ಟ್ರೂಮೆಂಟ್ ಅನ್ನು ಹತ್ತಿರ ಕೊಟ್ಟು ಹೋದ್ರೆ ನಾವು 3 ಸೆಂಟಿಮೀಟರ್ ಮೂವ್ ಮಾಡಿದ್ರೆ ಅದು ಬರೀ 1 ಸೆಂಟಿಮೀಟರ್ ಮೂವ್ ಆಗುತ್ತೆ. ಅಷ್ಟೊಂದು ಪ್ರಿಸಿಷನ್ ಕೊಡ್ತೇವೆ. ಅದರಿಂದ ನಮ್ಮ ಸರ್ಜರಿ ತುಂಬಾ ಡೆಲಿಕೇಟ್ ಸರ್ಜರಿ ತುಂಬಾ ಈಸಿಯಾಗಿ ಮತ್ತು ಇದರಿಂದ ನಮ್ಮ ಈ ಕ್ಯಾನ್ಸರ್ ಔಟ್ಕಮ್ ಅಂತ ಹೇಳ್ತೇವೆ, ಕ್ಲಿಯರೆನ್ಸ್, ಈ ಕ್ಯಾನ್ಸರ್ ಕ್ಲಿಯರೆನ್ಸ್ ತುಂಬಾ ನೀಟಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ನಾನೀಗ ಮೋರ್ ದೆನ್ 10,000 ಓಪನ್ ಸರ್ಜರೀಸ್ ಮಾಡಿರ್ಬೋದು. ಫ್ರಮ್ 1996 ಇಂದ ಕ್ಯಾನ್ಸರ್ ಸರ್ಜರಿ ಮಾಡ್ತಾ ಇದ್ದೇನೆ. 5 ವರ್ಷಕ್ಕೆ ಇದುವರೆಗಿದೆ. ಈಗ ಈ ರೋಬೋಟಿಕ್ ಸರ್ಜರಿ ಅಡಾಪ್ಟ್ ಮಾಡುವಾಗ ಮೊದಲನೇ ಬಾರಿ ನಾನು ತಿಳ್ಕೊಂಡೆ ಇದು ಸುಮ್ಮನೆ ಎಕ್ಸ್ಪೆನ್ಸಿವ್ ಅಫೇರ್. ಯಾಕಂದ್ರೆ ಆ ಮೆಷಿನ್ಗೆ 80 ಕೋಟಿ ಆಗುತ್ತೆ. ಒಂದೊಂದು ಸರ್ಜರಿ ಮಾಡುವಾಗ ಬರೀ ಕನ್ಸ್ಯೂಮಬಲ್ಸ್ 70,000ವರೆಗೂ ಬರುತ್ತೆ, 70,000 rupees. ಪ್ಲಸ್ ಇಯರ್ಲಿ ಮೇಂಟೆನೆನ್ಸ್ ಆಫ್ ದ ಮೆಷಿನ್ 65 lakhs. ಸೊ ಇದೆಲ್ಲ ನೋಡ್ಕೊಂಡ್ರೆ ಇಟ್ಸ್ ಎ ವೆರಿ ಎಕ್ಸ್ಪೆನ್ಸಿವ್ ಅಫೇರ್. ನಮ್ಮ ದೇಶದಲ್ಲಿ ಬಡವರಿಗೆ ಇದು ಮಾಡಲು ಸಾಧ್ಯವಾಗಿಲ್ಲ. ಆದರೆ ನಮ್ಮ ಯೂನಿವರ್ಸಿಟಿಯಿಂದ ಈ ಕಾಸ್ಟ್ ನಮ್ಮ ಮೇಲೆ ಆಗ್ತಾ ಇಲ್ಲ. ಸೊ ನಮಗೆ ಈ ಸರ್ಜರಿ ಯಾರಿಗೆ ಬೇಕಾದ್ರೂ ಮಾಡಬಹುದು ಫಾರ್ ಲೋ ಕಾಸ್ಟ್. ಅಂಡ್ ಇದರಿಂದ ನಿಮಗೆ ಪೇಷಂಟಿಗೆ ಮಾಡಿ ನಮಗೆ ಗೊತ್ತಾಗುತ್ತೆ. ಈಗ ದಿಸ್ ಇಸ್ ಒನ್ ಆಫ್ ದ ಗುಡ್ ಮೆಥಡ್ ಆಫ್ ಡೂಯಿಂಗ್ ಸರ್ಜರಿ ಫಾರ್ ಕ್ಯಾನ್ಸರ್ ಪೇಷಂಟ್ಸ್. ಎಲ್ಲ ಕೇಸಸ್ ಮಾಡೋಕ್ಕಾಗಲ್ಲ, ಆದರೆ ಮೋಸ್ಟ್ ಆಫ್ ದ ಕೇಸಸ್ ರೋಬೋಟಿಕ್ ಸರ್ಜರಿ ನಮ್ಮ ಕ್ಯಾನ್ಸರ್ ಔಟ್ಕಮ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಔಟ್ಕಮ್ ಅಂದ್ರೆ ಅದನ್ನು ಕ್ಲಿಯರ್ ಆಗಿ ಹೊರಗೆ ತೆಗಿಲಿಕ್ಕೆ ಈ ಓಪನ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಿಂತ ಇದು ಮುಂದೆ ಬೆಟರ್. ಬಟ್ ಓನ್ಲಿ ಪ್ರಾಬ್ಲಮ್ ವಾಸ್ ದ ಕಾಸ್ಟ್. ದ ಕಾಸ್ಟ್ ಹ್ಯಾಸ್ ಟು ಕಮ್ ಡೌನ್. ಈಗ ಅಟ್ ಪ್ರೆಸೆಂಟ್ ದ ಕಾಸ್ಟ್ ಇಸ್ ವೆರಿ ಹೈ. ಇನ್ನೊಂದು 5 ವರ್ಷದಲ್ಲಿ ದ ಕಾಸ್ಟ್ ಆಲ್ ವಿಲ್ ಕಮ್ ಡೌನ್. ಅಂಡ್ ಸರ್ಜರಿ ಫ್ಯೂಚರ್ ಅಂದ್ರೆ ಫ್ಯೂಚರ್ ಆಫ್ ಸರ್ಜರಿ ಇಸ್ going to be more computerization, optics and instrumentation. So this is the forward of surgical field. ಇದರಿಂದ ಗಾಯನೂ ಸಣ್ಣದು, precision is superior and early back to normal activity of the patient. Only at present cost is only deterrent of using this surgery. But ನಮ್ಮ ಯೂನಿವರ್ಸಿಟಿಯಲ್ಲಿ they are subsidizing it so much to the patient that the cost is not a big problem.